ರಾಜ್ಯದಲ್ಲಿ ಮುಂಗಾರು ಅಬ್ಬರ ಶುರುವಾಗಿದೆ. ಕೃತಿಕ ಮಳೆ ಹೊಡೆತಕ್ಕೆ ರೈತರು ಕಂಗಾಲಾಗಿದ್ದು, ಬೇಸಿಗೆ ಬೆಳೆಗಳೆಲ್ಲ ದಿಕ್ಕಾಪಾಲಾಗಿ ಹೋಗಿವೆ. ಊರೂರಲ್ಲೂ ಸುರಿತಾ ಇರೋ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ. ಜನರ ತಲೆ ಸತಿನೂ ಹೊಟ್ಟೆ ಎತ್ತು ತಂದಾಕಿದ್ದೇವೆ. ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಕೃತಿಕ ಮಳೆಯ ಹೊಡೆತಕ್ಕೆ ಕರುನಾಡಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ತಿದೆ. ರಣಮಳೆ ಆರ್ಭಟಕ್ಕೆ ಜನರ ಬದುಕು ನೀರಾಬಟ್ಟೆಯಾಗ್ತಿದ್ದು, ಬಂಗಾರದಂತಹ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ಬೇಸಿಗೆ ಮಳೆ ಸೃಷ್ಟಿಸುತ್ತಿರೋ ಅವಾಂತರಗಳಿಗೆ ಜನ ಹೈರಾಣಾಗಿ ಹೋಗ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭಾರೀ ಮಳೆಯಾಗ್ತಿದೆ. ಅಥಣಿ ಪಟ್ಟಣದಲ್ಲಿ ಸುರಿದ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬೃಹತ್ ಮರವೊಂದು ಉರುಳಿ ಬಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ. ಮರದ ಜೊತೆಗೆ 2 ವಿದ್ಯುತ್ ಕಂಬಗಳೂ ಸಹ ಬಿದ್ದು ಐಬಿ ಪ್ರದೇಶದಲ್ಲಿನ ವಿದ್ಯುತ್ ಸಂಪರ್ಕ ಕಟ್ ಆಗಿದೆ. ಅಲ್ಲದೆ ಕೆಲಕಾಲ ಐನಾಪುರ ರಸ್ತೆ ಸಂಚಾರವೂ ಸ್ಥಗಿತಗೊಂಡಿತ್ತು. ನಿನ್ನೆ ಸುರಿದ ಧಾರಾಕಾರ ಮಳೆಗೆ ಧಾರವಾಡದ ಜನತಾನಗರದಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಪರಿಣಾಮ ರಾತ್ರಿ ಎಲ್ಲ ಜನ ಪರದಾಡಿದ್ದಾರೆ. ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುರಿತಿರೋ ಮಳೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಗಾಳಿ ಮಳೆಗೆ ಜನರ ಬದುಕು ಬೀದಿಗೆ ಬೀಳ್ತಿದ್ದು, ಇರಕಲ್ಗಡ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ದಿಕ್ಕಾಪಾಲಾಗಿದೆ. ಮೇಲ್ಛಾವಣಿಯ ಕಬ್ಬಿಣದ ಕಂಬ ಕಿತ್ತು ಹೋದ ಪರಿಣಾಮ ಪಕ್ಕದಲ್ಲೇ ಇದ್ದ ಮನೆ ಮೇಲೆ ಬಿದ್ದಿದೆ. ಹೀಗಾಗಿ ಮನೆಯ ಕಿಟಕಿ ಗಾಜುಗಳೆಲ್ಲ ಪುಡಿಪುಡಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕೊಪ್ಪಳದಲ್ಲಿ ಬೀಳ್ತಿರೋ ಮಳೆ ಸಾವು ನೋವನ್ನ ಹೊತ್ತು ತರ್ತಿದೆ. ಭೀಮನೂರ ಬಳಿ ಜೋರು ಮಳೆಗೆ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು. ಇದೇ ರಸ್ತೆಯಲ್ಲಿ ಬೈಕಲ್ ಬರ್ತಿದ್ದ ಕಾಮನೂರಿನ ಕಿರಣ್ ಕಂಟ್ರೋಲ್ ಸಿಗದೆ ಡಿಕ್ಕಿ ಹೊಡೆದಿದ್ದಾನೆ. ಇದರ ಪರಿಣಾಮ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಹಾಮಳೆ ಹೊಡೆತಕ್ಕೆ ಮನೆ ಮಠಗಳೆಲ್ಲ ದಿಕ್ಕಾಪಾಲಾಗ್ತಿದೆ. ರಾಯರ ಸನ್ನಿಧಿ ಮಂತ್ರಾಲಯದಲ್ಲೂ ಕೃತಿಕ ಮಳೆ ದೊಡ್ಡ ಅವಾಂತರವನ್ನೇ ಸೃಷ್ಟಿಸಿದೆ. ವೀಕೆಂಡ್ ಆಗಿದ್ದ ಕಾರಣ ರಾಯರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಆದರೆ ಭಾರೀ ಮಳೆಯಾಗ್ತಿರೋ ಪರಿಣಾಮ ಭಕ್ತರು ಪರದಾಡಿದ್ದು, ಮಠದ ಪ್ರಾಂಗಣದಲ್ಲೆಲ್ಲ ನೀರು ತುಂಬಿದೆ. ಹೀಗಾಗಿ ಭಕ್ತರ ನೆರವಿಗೆ ಆಗಮಿಸಿದ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮಳೆ ಜೊತೆ ಸಿಡಿಲ ಅಬ್ಬರವೂ ಜೋರಾಗಿದೆ. ರಾಯಚೂರು ಜಿಲ್ಲೆಯಾದ್ಯಂತ ಗುಡುಗು ಸಿಡಿಲಿನ ಮಳೆ ಅಬ್ಬರಿಸಿದ್ದು, ಮುಕ್ಕಲಗುಡ್ಡ ತಾಂಡಾದಲ್ಲಿ ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಸುಟ್ಟು ಕರಕಲಾಗಿದೆ. ರಾತ್ರಿ ಸುರಿದ ಮಳೆಗೆ ರಾಯಚೂರಿನ ಮಾವಿನಬಾವಿ ಗ್ರಾಮದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಇದರಿಂದ ಇಡೀ ರಾತ್ರಿ ನಿವಾಸಿಗಳು ಜಾಗರಣೆ ಮಾಡಿದ್ರು. ಮನೆಗೆ ನುಗ್ಗಿದ್ದ ನೀರನ್ನ ಸ್ವಚ್ಛಗೊಳಿಸುವಷ್ಟರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಈ ಬಾರಿ ಅನ್ನದಾತರ ಗೋಳು ಹೇಳತೀರದಾಗಿದೆ. ಅಬ್ಬರಿಸ್ತಿರೋ ರಣಮಳೆಯಿಂದ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ರಾಯಚೂರಿನ ಲಿಂಗಸುಗೂರು ತಾಲೂಕಿನ ಪಿಕಳಿಹಾಳ ಗ್ರಾಮದಲ್ಲಿ ರೈತ ಬೆಳೆದಿದ್ದ ಪಪ್ಪಾಯ ನೆಲಕಚ್ಚಿ ಹೋಗಿದೆ. ನಿವೃತ್ತ ಅಧಿಕಾರಿ ಡಿಬಿ ಸೋಮನ ಮರಡಿ ಅನ್ನೋರು 8 ಎಕರೆಯಲ್ಲಿ ಪಪ್ಪಾಯಿ ಬೆಳೆ ಬೆಳೆದಿದ್ರು. ಇನ್ನೇನು ಪಪ್ಪಾಯ ಕಟಾವು ಮಾಡಬೇಕು ಅನ್ನೋ ಹೊತ್ತಲ್ಲಿ ಬರಸಿಡಿಲು ಬೆಳೆದಂತಾಗಿದೆ. ಯಾದಗಿರಿಯಲ್ಲೂ ಭಾರೀ ಮಳೆಯಾಗ್ತಿದ್ದು, ಬೃಹತ್ ಮರಗಳು ಧರೆಗುರುಳಿವೆ. ಹೊನಗೇರ ಬೆಳಗೇರ ಸಂಪರ್ಕಿಸುವ ರಸ್ತೆಯಲ್ಲಿ ಮರಗಳು ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ವ್ಯವಸ್ಥೆ ಸ್ಥಗಿತಗೊಂಡಿತ್ತು. ಹೀಗಾಗಿ ಕಾಲ್ನಡಿಗೆಯಲ್ಲೇ ಜನ ಪಯಣ ಬೆಳೆಸಿದ್ದಾರೆ. ಕೃತಿಕಾ ಮಳೆ ಜನರಿಗೆ ಕನಸಲ್ಲೂ ಬೆಚ್ಚಿ ಬೀಳಿಸುತ್ತಿದೆ. ವಿಜಯನಗರದಾದ್ಯಂತ ಮಳೆರಾಯನ ಆರ್ಭಟ ಜೋರಾಗಿದ್ದು, ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ಮನೆ ಗೋಡೆ ಒಂದು ಕುಸಿದು ಬಿದ್ದಿದೆ. ಇನ್ನು ಹಲವರ ಮನೆಗೆ ಮಳೆ ನೀರು ನುಗ್ಗಿದ್ದು, ಬಿತ್ತನೆಗೆ ತಂದಿದ್ದ ಬೀಜಗಳೆಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಪೂರ್ವ ಮುಂಗಾರು ಮಳೆ ಅನ್ನದಾತರ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಯಿಂದ ದಾವಣಗೆರೆ ಜಿಲ್ಲೆಯಾದ್ಯಂತ ಅನ್ನದಾತರ ಬದುಕು ನೀರಾಬಟ್ಟೆಯಾಗಿದೆ.
ವರುಣನ ಆರ್ಭಟಕ್ಕೆ ಹರಿಹರ ತಾಲೂಕಿನಲ್ಲೇ 500 ಎಕರೆಗೂ ಅಧಿಕ ಭತ್ತದ ಬೆಳೆ ಸರ್ವನಾಶವಾಗಿದೆ. ಕೆಲವರು ಬಂಗಾರ ಅಡವಿಟ್ಟು ಭತ್ತದ ಬೆಳೆ ಬೆಳೆದರೆ ಇನ್ನು ಕೆಲವರು ಸಾಲ ಸೋಲ ಮಾಡಿಕೊಂಡಿದ್ರು. ಆದ್ರೀಗ ಭತ್ತದ ಬೆಳೆ ನೆಲ ಕಚ್ಚಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ನಾವು ಸಾಲ ಸೂಲ ಮಾಡಿ ಬಂಗಾರ ಅವು ಎಲ್ಲ ಒತ್ತೆ ಇಟ್ಟು ಸಾಲ ಸೂಲ ಮಾಡಿ ಇದನ್ನು ಮಾಡಿದ್ದೀವಿ. ಸರ್ಕಾರ ನೋಡಿದ್ರೆ 6,000 ರೂಪಾಯಿ ಕೊಡ್ತೈತಿ. 6,000 ಪರಿಹಾರದಾಗ ಏನು ಬರ್ತೈತಿ? ಈಗ ಭತ್ತ ಕೊಯ್ಯೋಕ್ಕೂ ಬರೋಂಗಿಲ್ಲ. ಈಗ ನೆಲಕ್ಕೆ ಬಿದ್ದುಬಿಟ್ಟಿದೆ. ಈಗ ಎಂಡ್ರ ಕೊಳ ತಲೆ ಸತಿನೂ ಒತ್ತೆ ಇಟ್ಟು ತಂದು ಹಾಕಿದ್ದೇವೆ. 35,000-40,000 ರೂಪಾಯಿ ಪ್ರತಿ ಎಕರೆಗೆ ಇಷ್ಟೆಲ್ಲ ಖರ್ಚು ಮಾಡೇವಿ. ಅದ್ರಾಗ ಉಳಿಯೋದು ಒಂದು 5-6 ಸಾವಿರ ಹೆಚ್ಚಿಗೆ ಉಳಿಬೋದು. ಅದನ್ನು ಬಾಯಿಗೆ ಮಣ್ಣು ಹಾಕಿದಂಗೆ ಆಗ್ಬಿಡ್ತೀವಿ. ಮಳೆ ಬಂದು ಸಾಲ ಒತ್ತಾಗ್ಬಿಡತ್ರಿ. ನೀವು ಅದೇನು ಮಾಡ್ತೀರ ಮಾಡಿರಿ. ಯಾವ ಗದ್ದೆಗಳು ಎಲ್ಲ ಲಾಸ್ ಆಗಿ ಮಳೆ ಹಿಡ್ಕೊಂಡು ಕೊಯ್ಯಕ್ಕೆ ಬಂದದವ. ಅವು ಏನು ಪರಿಹಾರ ಮಾಡ್ತೀರ ಮಾಡಿರಿ. ನೀವು ಭತ್ತ ನೋಡಿ ರೇಟ್ ಇಲ್ಲ, ಗೊಬ್ಬರ ಔಷಧಿ ಎಲ್ಲ ವಿಪರೀತ ರೇಟ್ ಮಾಡ್ತಾರೆ. ನಾವು ಎಲ್ಲ ನೆಲ ಕಚ್ಚಿ ಹೋಗ್ಬಿಟ್ಟತೆ. ಈಗ ನಾವು ಬಡವ್ರ ಬಗ್ಗೆ ಏನು ಮಾಡ್ಬೇಕು? ಹೊಲ ಇಟ್ಕೊಂಡವ್ರು ಭಾಳ ನೆಲ ಕಚ್ಚಿಬಿಟ್ಟತಿ. ಹಂಗಾಗಿ ಎಲ್ಲ ರೈತರು ಹಾಳಾಗಿ ಹೋಗಿದ್ದಾರೆ. ಅದಕ್ಕೆ ನೀವು ಕೊಡೋ ಪರಿಹಾರ ಆಗೋದಿಲ್ಲ. ನೋಡಿರಿ, ನೀವು ತಿಳಿದು ಎಲ್ಲ ಪರಿಹಾರ ಏನು ಮಾಡ್ಬೇಕು ಅನ್ನೋದೈತಿ. ನಮ್ಮ ಬಡವರು ಹಚ್ಚಿದಾರ, ರೈತರು ಇದ್ದಾರಲ್ಲ, ಎಲ್ಲ ಕಾಳುಗೂತಿ ಅವು ಇವು ಮಾಡಿಕ್ಕಿಂತ ರೈತರಿಗೆ ಏನು ಲಾಸ್ ಆಗೈತಿ. ನೀವು ಪರಿಹಾರ ಏನು ಕೊಡ್ತೀರಿ? ನೀವು ಕೊಡೋದು 6,000 ಎಲ್ಲಿಗೆ ಆಗಲ್ಲ. 50,000 ರೂಪಾಯಿ ಖರ್ಚು ಬರ್ತೈತಿ ಒಂದು ಎಕರೆಗೆ. ಚಿಕ್ಕಬಳ್ಳಾಪುರ ಅಂದರೆ ಮೊದಲೇ ಬರದ ನಾಡು. ಹೀಗಾಗಿ ಅಲ್ಪ ಸ್ವಲ್ಪ ನೀರಲ್ಲೇ ಕಷ್ಟಪಟ್ಟು ಬೆಳೆ ಬೆಳೆದಿದ್ರು. ಆದ್ರೀಗ ಇದ್ದಕ್ಕಿದ್ದಂತೆ ಸುರಿದ ಅಕಾಲಿಕ ಮಳೆ ಅನ್ನದಾತರ ಬದುಕಿಗೆ ಬರೆ ಎಳೆದಿದೆ. ಗೌರಿಬಿದನೂರು ತಾಲೂಕಿನ ನಾಮಗೊಂಡ್ಲು ಗ್ರಾಮದಲ್ಲಿ ಸುರಿದ ಆಲಿಕಲ್ಲು ಮಳೆಗೆ 2.5 ಎಕರೆ ಪ್ರದೇಶದ ಟೊಮ್ಯಾಟೊ ಬೆಳೆ ನೆಲಕಚ್ಚಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕಿತ್ತು. ಅಷ್ಟರಲ್ಲೇ ಎಲ್ಲ ಸರ್ವನಾಶವಾಗಿದೆ. ನಾನು ಒಂದು 2.5 ಎಕರೆಗೆ ಟೊಮೆಟೊ ಹಾಕಿದ್ದೆ. ರಾತ್ರಿ ಗಾಳಿ ಜಾಸ್ತಿ ಬಂದು ಬೆಳೆ ಎಲ್ಲ ನಷ್ಟ ಆಗಿದೆ. ಒಂದು 5 ಲಕ್ಷ ಬಂಡವಾಳ ಹಾಕಿ ಒಂದು 21,000 ಪೈರು ಹಾಕಿ ಸುಮಾರು ಒಂದು 5 ಲಕ್ಷ ಖರ್ಚು ಮಾಡಿದ್ದೀನಿ. ಇನ್ನೇನು ಕಾಯಿ ಬರೋ ಸ್ಟೇಜ್ 3ನೇ ಸಲ ಬಳ್ಳಿ ಕಟ್ತಾ ಇದ್ದೆ. ರಾತ್ರಿ ಇದ್ದಕ್ಕಿದ್ದಂಗೆ ಮಳೆ ಬಂದು ಗಾಳಿ ಜಾಸ್ತಿಯಾಗಿ ಎಲ್ಲ ಹಾಳಾಗಿದೆ. ಇವಾಗ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ. ಒಂದು 15-20 ಲಕ್ಷ ನಂಗೆ ಲಾಸ್ ಆಗಿದೆ. ಮಳೆಗಾಲ ಶುರುವಾದರೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಗೋಳು ಹೇಳತೀರದಂತಾಗಿರುತ್ತೆ. ಮಹಾಮಳೆಗೆ ರಸ್ತೆಗಳೆಲ್ಲ ಕೊಚ್ಚಿ ಹೋಗೋದಕ್ಕೆ ಶುರುವಾಗ್ತವೆ. ನಿರಂತರವಾಗಿ ಸುರಿದ ಮಳೆಗೆ ಗಣೇಶ ನಗರದ 2ನೇ ವಾರ್ಡಿನಲ್ಲಿ ರಸ್ತೆ ಕುಸಿದಿದ್ದು ಓಮ್ನಿ ಕಾರೊಂದು ಸಿಲುಕಿಕೊಂಡಿತ್ತು. 2 ತಿಂಗಳ ಹಿಂದಷ್ಟೇ ತಡೆಗೋಡೆ ನಿರ್ಮಿಸಿ ರಸ್ತೆ ಮೇಲೆ ಮಣ್ಣು ಹಾಕಿದ್ರು. ಆದ್ರೀಗ ಎಲ್ಲ ಕೊಚ್ಚಿ ಹೋಗಿದೆ. ಒಟ್ನಲ್ಲಿ ಕರುನಾಡಿನಲ್ಲಿ ಎದ್ದಿರೋ ಪೂರ್ವ ಮುಂಗಾರು ಮಾರುತಗಳು ರೈತರನ್ನ ತತ್ತರಿಸುವಂತೆ ಮಾಡ್ತಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಪ್ರಕರಣ ಬಯಲಾಗಿದೆ. ವೃದ್ಧೆಯೊಬ್ಬರನ್ನ ಹೌಸ್ ಅರೆಸ್ಟ್ ಮಾಡಿದ ಖದೀಮರು 20 ಕೋಟಿ ಲೂಟಿ ಮಾಡಿದ್ದಾರೆ. ಆಸ್ತಿ ಮಾರಿದ್ದ ಹಣವನ್ನೆಲ್ಲ ಕೊಳ್ಳೆ ಹೊಡೆದು ಮಜಾ ಮಾಡ್ತಿದ್ದವರಿಗೆ ಕೊನೆಗೂ ಕೋಳ ಬಿದ್ದಿದೆ. ವೃದ್ಧೆಗೆ ಹೌಸ್ ಅರೆಸ್ಟ್ ಮಾಡಿ ಕೋಟಿ ಕೋಟಿ ಲೂಟಿ. ರಾಜ್ಯದ ಅತಿ ದೊಡ್ಡ ಸೈಬರ್ ವಂಚನೆ ಬಯಲಿಗೆಳೆದ ಖಾಕಿ. ಯಾರ ಮನೆಗೂ ತಂಡು ಕಟ್ಕೊಂಡು ನುಗ್ಗಲ್ಲ, ಮಚ್ಚು ಲಾಂಗು ತೋರಿಸಿ ಬೆದರಿಕೆಯನ್ನು ಹಾಕಲ್ಲ. ಆದ್ರೂ ಕೋಟಿ ಕೋಟಿ ದೋಚ್ತಾರೆ. ಯಾರು ಅನ್ನೋದೇ ಗೊತ್ತಿರಲ್ಲ, ಮುಖ ಕೂಡ ನೋಡಿರಲ್ಲ. ಬರೀ ಮಾತಲ್ಲದೆ ನಡುಕ ಹುಟ್ಟಿಸೋ ಕಿಡಿಗೇಡಿಗಳು ಅಮಾಯಕರ ಬದುಕನ್ನೇ ಸರ್ವನಾಶ ಮಾಡುತ್ತಿದ್ದಾರೆ. ಡಿಜಿಟಲ್ ಹೌಸ್ ಅರೆಸ್ಟ್ ಅನ್ನೋ ಅಸ್ತ್ರ ಹುಡುಕೊಂಡವರು ಕಂತೆ ಕಂತೆ ಹಣ ಲೂಟಿ ಮಾಡ್ತಿದ್ದಾರೆ. ಇದೀಗ ಬೆಂಗಳೂರಲ್ಲಿ ಹಿಂದೆಂದೂ ಕೇಳರಿಯದಂತಹ ಅತಿ ದೊಡ್ಡ ಹೌಸ್ ಅರೆಸ್ಟ್ ಪ್ರಕರಣ ಬಯಲಾಗಿದೆ. ವೃದ್ಧೆಯನ್ನ ಡಿಜಿಟಲ್ ಅರೆಸ್ಟ್ ಮಾಡಿ 20 ಕೋಟಿಗೂ ಅಧಿಕ ಹಣ ವಸೂಲಿ ಮಾಡಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರೋ ಲಕ್ಷ್ಮೀ ರಾಮಮೂರ್ತಿ ಅನ್ನೋ ವೃದ್ಧೆಯನ್ನ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿದ್ರು. ಇತ್ತೀಚೆಗಷ್ಟೇ ಆಸ್ತಿಯೊಂದನ್ನ ಮಾರಾಟ ಮಾಡಿದ್ರಿಂದ 24 ಕೋಟಿ ಹಣ ಬಂದಿತ್ತಂತೆ. ಈ ವಿಷಯ ಅದು ಹೇಗೋ ಕಿಡಿಗೇಡಿಗಳಿಗೆ ಗೊತ್ತಾಗಿದೆ. ಹೀಗಾಗಿಯೇ ಅಮಾಯಕಿ ಮೇಲೆ ಹೌಸ್ ಅರೆಸ್ಟ್ ಅನ್ನೋ ಅಸ್ತ್ರ ಹೂಡಿದ್ದಾರೆ. ಕಳೆದ ಜನವರಿ ತಿಂಗಳಲ್ಲಿ ವೃದ್ಧೆಗೆ ಕರೆ ಮಾಡಿದವರು, ನೀವು ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದೀರಿ, ಹೀಗಾಗಿ ನಿಮ್ಮನ್ನ ಡಿಜಿಟಲ್ ಬಂಧನ ಮಾಡ್ತಿದ್ದೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಬೆಚ್ಚಿಬಿದ್ದ ಹೆಣ್ಣು ಮಗಳು ಕಿಡಿಗೇಡಿಗಳು ಹೇಳಿದಂತೆಯೇ ಕೇಳೋದಕ್ಕೆ ಶುರು ಮಾಡಿದ್ದಾರೆ. ನಂತರ 1 ಕೋಟಿ ಅಂತ ಶುರುವಾದ ಇವರ ವಸೂಲಿ 20 ಕೋಟಿಗೆ ತಂದು ನಿಲ್ಲಿಸಿದೆ. ಲಕ್ಷ್ಮೀ ರಾಮಮೂರ್ತಿಯವರ ಖಾತೆಯಿಂದ 20 ಕೋಟಿಗೂ ಹೆಚ್ಚು ಹಣ ವರ್ಗಾಯಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ.
ಆದ್ರೆ ಮೇಲ್ನೋಟಕ್ಕೆ 4 ಕೋಟಿ ಹಣದ ಮಾಹಿತಿ ಸಿಕ್ಕಿದ್ದು 60 ಲಕ್ಷ ಹಣ ಫ್ರೀಸ್ ಮಾಡಿದ್ದಾರೆ. ಕೋಟಿ ಹಣ ಸಿಕ್ಕರು ಖದೀಮರ ಆಸೆ ತೀರಿಲ್ಲ. ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಮನೆಯಲ್ಲಿದ್ದ 1 ಕೆಜಿ 300 ಗ್ರಾಂ ಚಿನ್ನಾಭರಣವನ್ನ ಕಂಟೋನ್ಮೆಂಟ್ ಬ್ಯಾಂಕ್ನಲ್ಲಿ ಅಡವಿಡಲು ಬಂದಿದ್ರು. ಈ ವಿಷಯ ಬ್ಯಾಂಕ್ ಮ್ಯಾನೇಜರ್ಗೆ ಗೊತ್ತಾಗ್ತಿದ್ದಂತೆ ಸಣ್ಣ ಅನುಮಾನ ಶುರುವಾಗಿತ್ತು. ಹೀಗಾಗಿ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದಂತೆ ಸಿಸಿಬಿ ಸೈಬರ್ ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ. ಆಗ್ಲೇ ನೋಡಿ ಡಿಜಿಟಲ್ ಅರೆಸ್ಟ್ ಹೆಸರಿನಲ್ಲಿ ಕೋಟಿ ಲೂಟಿಯಾಗಿದ್ದು ಗೊತ್ತಾಗಿದ್ದು. ಹೀಗಾಗಿ ತನಿಖೆಗಿಳಿದ ಖಾಕಿ ಪಡೆ 5 ಆರೋಪಿಗಳನ್ನ ಕೆಡ್ಡಾಗಿ ಕೆಡವಿದ್ದಾರೆ. ಒಟ್ನಲ್ಲಿ ಡಿಜಿಟಲ್ ಖದೀಮರ ಬಗ್ಗೆ ಎಷ್ಟೇ ಎಚ್ಚರಿಕೆಯಿಂದಿರಿ ಅಂದ್ರೂ ಜನ ಎಚ್ಚೆತ್ಕೊಳ್ತಿಲ್ಲ ಅನ್ನೋದೇ ದುರಂತ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ದಾಂಡೇಲಿಯಲ್ಲಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ ಮಾಲೀಕರ ಚೆಲ್ಲಾಟಕ್ಕೆ ಅಮಾಯಕನ ಜೀವ ಬಲಿಯಾಗಿದೆ. ಅಕ್ರಮದ ಕಡೆ ಕಣ್ಣೆತ್ತಿಯೂ ನೋಡದ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು ಸಾವಿನ ರಹದಾರಿ ಮಾಡಿಕೊಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಅಂದ್ರೆ ಪ್ರವಾಸಿಗರ ಪಾಲಿನ ಸ್ವರ್ಗ. ವೀಕೆಂಡ್ ಬಂತಂದ್ರೆ ಸಾಕು ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಹೀಗಾಗಿಯೇ ಹೋಮ್ ಸ್ಟೇ, ರೆಸಾರ್ಟ್ಗಳು ಎಲ್ಲೆಂದರಲ್ಲಿ ನಾಯಿ ಕೊಡೆಗಳಂತೆ ಹುಟ್ಕೊಂಡಿವೆ. ಕಾನೂನು ಬಾಹಿರವಾಗಿ ತಲೆ ಎತ್ತಿದ್ರೂ ಕೂಡ ಪ್ರವಾಸೋದ್ಯಮ ಇಲಾಖೆ ಮಾತ್ರ ಇತ್ತ ಕಣ್ಣೆತ್ತಿ ನೋಡ್ತಿಲ್ಲ. ಇದರ ಪರಿಣಾಮವೇ ಈಗ ಯುವಕನೊಬ್ಬನ ಹೆಣ ಉರುಳಿದ್ದು, ಕಾಳಿ ನದಿಯಲ್ಲಿ ಹಾಕಿದ್ದ ಪಂಪ್ನ ವೈರ್ ತಗುಲಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಗಣೇಶಗುಡಿಯ ಸಿಲ್ವರ್ ಬಿಲ್ ರೆಸಾರ್ಟ್ನೊಳಗೆ ವಾಟರ್ ಆಕ್ಟಿವಿಟಿ ಪಾಯಿಂಟ್ ಇದೆಯಂತೆ. ಇದರ ಪಕ್ಕದಲ್ಲಿರೋ ಕಾಳಿ ನದಿಯಲ್ಲಿ ಪ್ರವಾಸಿಗರಿಗೆ ರಾಫ್ಟಿಂಗ್ ಮಾಡಿಸ್ತಾ ಇದ್ರು. ಒಂದಿಷ್ಟು ದೂರ ರಾಫ್ಟಿಂಗ್ ಹೋದವರು ಬಳಿಕ ಪ್ರವಾಸಿಗರನ್ನ ನದಿಯಲ್ಲಿ ಈಜಲು ಬಿಡ್ತಾ ಇದ್ರು. ಈ ವೇಳೆ ನೀರಿನೊಳಗೆ ಹಾಕಿದ್ದ ಪಂಪ್ ಸೆಟ್ನ ವೈರ್ ತಗುಲಿದೆ. ಕರೆಂಟ್ ಶಾಕ್ ಹೊಡಿತಾ ಇದ್ದಂತೆ ಆಂಧ್ರ ಮೂಲದ ಯುವಕ ಅಲ್ಲೇ ಒದ್ದಾಡಿ ಪ್ರಾಣ ಬಿಟ್ರೆ ಇನ್ನಿಬ್ಬರು ಗಾಯಗೊಂಡಿದ್ದಾರೆ. ಕಾಳಿ ನದಿಯಲ್ಲಿ ಖಾಸಗಿ ವ್ಯಕ್ತಿಗಳು ಪಂಪ್ ಅಳವಡಿಸುವಂತಿಲ್ಲ, ಆದ್ರೂ ಅಕ್ರಮವಾಗಿ ಅಳವಡಿಸುತ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ಗೊತ್ತಿಲ್ವೋ ಅಥವಾ ಗೊತ್ತಿದ್ರೂ ಜಾಣ ಕುರುಡರಾಗಿದ್ದಾರೋ ಗೊತ್ತಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಗೆ ಅಮಾಯಕರ ಪ್ರಾಣ ಹೋಗ್ತಿದೆ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸ್ತಾರಾ? ಕಾದು ನೋಡ್ಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಮುಖಂಡನೊಬ್ಬನ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬರ್ತಿದೆ. ಸ್ನೇಹಿತನ ಪತ್ನಿ ಮೇಲೆಯೇ ಕಣ್ಣಾಕಿದವ ಯಾರೂ ಇಲ್ಲದ ಹೊತ್ತಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶ. ರಾಜಕೀಯ ಜಟಾಪಟಿಗೆ ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಸಣ್ಣ ಕಿಡಿ ಹೊತ್ತಿದ್ರೂ ಸಹ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಇದೇ ಜಾಗದಲ್ಲಿ ಈಗ ಮತ್ತೊಂದು ಪ್ರಕರಣ ಹಲ್ಚಲ್ ಎಬ್ಬಿಸ್ತಿದೆ. ಬಿಜೆಪಿ ಮುಖಂಡನೊಬ್ಬ ವಕೀಲ ಅಂತ ಹೇಳಿಕೊಂಡು ವಿವಾಹಿತ ಮಹಿಳೆಗೆ ಬಲವಂತವಾಗಿ ಅತ್ಯಾಚಾರ ಮಾಡಿರೋ ಆರೋಪ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಈತನ ಹೆಸರು ಭರತ್ ಅಂತ, ಬಿಜೆಪಿ ಮುಖಂಡ. ಭದ್ರಾವತಿ ತಾಲೂಕಿನ ಬಾರಂದೂರಿನಲ್ಲಿ ವಕೀಲ ಅಂತ ಹೇಳಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ಅದೇ ಊರಿನ 23 ವರ್ಷದ ವಿವಾಹಿತ ಮಹಿಳೆಗೆ ಮೆಸೇಜ್ ಹಾಕಿದ್ದ. ಈಕೆಯ ಗಂಡ ಊರಲ್ಲಿ ದಿನಸಿ ಅಂಗಡಿ ನಡೆಸ್ತಿದ್ದ. ಮೊದಲು ಆತನನ್ನ ಪರಿಚಯ ಮಾಡಿಕೊಂಡಿದ್ದವ. ನಿಮ್ಮ ಅಂಗಡಿಯಲ್ಲದೆ ವ್ಯಾಪಾರ ಮಾಡೋದು ಅಂತ ಆಂಟಿಗೆ ಮೆಸೇಜ್ ಹಾಕಿದ್ದ. ಮಾರನೇ ದಿನ ಅಂಗಡಿಗೆ ಬಂದು 500 ರೂಪಾಯಿಯ ಚಿಲ್ಲರೆ ನೆಪದಲ್ಲದೆ ಸ್ನೇಹ ಬೆಳೆಸಿದ್ದ. ಕೊನೆಗೆ ಇದೇ ಕಂಟಕವಾಗಿ ಹೋಗಿದೆ. ಕಳೆದ ತಿಂಗಳು 11ನೇ ತಾರೀಕು ಹೆಣ್ಣು ಮಗಳ ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಆಂಟಿಯ ಗಂಡ ಫೋನ್ ಮಾಡಿ ವಕೀಲ ಬರ್ತಾನೆ, 20,000 ಹಣ ಕೊಟ್ಟು ಕಳಿಸು ಅಂತ ಹೇಳಿದ್ನಂತೆ. ಹಣ ಪಡೆಯೋ ನೆಪದಲ್ಲಿ ಬಂದವ ಆಂಟಿ ಮೇಲೆ ಕಾಮದ ಕಣ್ಣು ಹಾಕಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಸಂಬಂಧ FIR ದಾಖಲಾಗಿದ್ದು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಬಿಜೆಪಿ ಮುಖಂಡನ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾಗಿದ್ದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ.
ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಪ್ರಕರಣ ನ್ಯೂಸ್ 18 ವರದಿ ಬೆನ್ನಲ್ಲೇ 3 ಅಮಾನತು. ರಾಯಚೂರಿನ ಲಿಂಗಸುಗೂರಿನ RDPR AEE ಸೇರಿ 3 ಸಸ್ಪೆಂಡ್. ಮಹಿಳೆಗೆ ಜಾಹೀರಾತು ಲಿಂಕ್ ಕಳಿಸಿ ಅಪರಿಚಿತನಿಂದ ವಂಚನೆ. ಬರೋಬ್ಬರಿ 2.7 ಲಕ್ಷ ವರ್ಗಾಯಿಸಿಕೊಂಡು ಮಹಾಮೋಸ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೋದಿ ಸಾಗುವ ರಸ್ತೆಯ ಪಕ್ಕದಲ್ಲಿ ಸ್ಫೋಟಕಗಳು ಪತ್ತೆ ಪ್ರಕರಣ. ಕರ್ತವ್ಯ ಲೋಪ ಹಿನ್ನೆಲೆ 6 ಜನ ಅಮಾನತು. ಓರ್ವ PSI, ASI ಜೊತೆ 4 ಪೊಲೀಸ್ ಪೇದೆಗಳು ಸಸ್ಪೆಂಡ್. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಜಲಕ್ಷಾಮ. ಕುಡಿಯುವ ನೀರು ಸಿಗದೆ ಜನರ ಪರದಾಟ. ಊಟ ಬಟ್ಟೆ ಸ್ನಾನಕ್ಕೂ ಎದುರಾಗಿದೆ ಕಂಟಕ. ಊರಾಗ ಏನೇನು ಬಟ್ಟೆ ಬರೀ ಇಟ್ಕೋಬೇಕಾ, ಏನಾನ ಮೊಸರೆ ಅದು ತೊಳ್ಕೋಬೇಕಾ ಇಲ್ಲ. ಒಂದು ಮೋಟ್ರ್ ಹೆಂಗ ಆಗ್ತದೆ ಅಟ್ಟಿಗೆ ಊರಿಗೆ, ಇನ್ನೂ ಒಂದು ಮೋಟ್ರ್ ಇಳಿಸ್ತಾರೆ. ಹಂಗೆ ಎಲೆಕ್ಷನ್ಗಾದ್ರೆ ಓಟ್ ಕೊಡ್ತಾರಲ್ಲ, ಅಧಿಕಾರಿ ಯಾರು? ಆ ಮಾರಾಯ ಪುಣ್ಯಾತ್ಮರು ಹೊಟ್ಟೆ ಕಾಲು ತುಪ್ಪ ಬೈಕಂಡೆ ನಾನು ಮಾಡ್ತಾರ, ಬೋರ್ ಇಳಿಸ್ತಾರ, ಇಲ್ಲ ನಾವು ಹಂಗೆ ಸತ್ತು ಹೋಗ್ಬೇಕಾ? ಅಷ್ಟೇ ಹೇಳ್ರಿ, ಅಷ್ಟೇ. ನಾವು ಬೇಡ್ಕೊಂಬರ್ತೀವಿ. ತಿಂಗಳಿಂದ ನೀರಿಲ್ಲ, ಸಮಸ್ಯೆ ಆಗೈತೆ ನಮ್ಗೆ. ಆ ಪಂಪು ಮಾಡಿ ರೆಡಿ ಮಾಡಿದ್ರೆ ಸಾಯಂಕಾಲ ಹೋಗಿ ಕಟ್ ಮಾಡ್ತಾರೆ. ಇದು ರೆಡಿ ಮಾಡಿದ್ರೆ ಅದು ಹೋಗ್ತದೆ, ಅದು ರೆಡಿ ಮಾಡಿದ್ರೆ ಇದು ಹೋಗ್ತದೆ. ನಾವ್ ಎಷ್ಟು ಸಲ ರೆಡಿ ಮಾಡಿ ಕೊಡ್ಬೇಕಂತ ಅವ್ರು ಕೇಳ್ತಾರೆ. ಇದು ಯಾರು ಜವಾಬ್ದಾರಿ? ನೆಂಬ್ರಸಿ ಯಾರು ಮುಂದೆ ಏನಂತ ಕೇಳ್ಬೇಕು. ಅವ್ರು ಹೇಳ್ದಕ್ಕೆ ಹೋಗ್ತಾರೆ, ರೆಡಿ ಮಾಡಿ ಬರ್ತಾರೆ. ಈ ಜನ ಹಿಂಗ್ ಮಾಡ್ತಾರೆ. ನೀರಿಲ್ಲ, ನಾವ್ ಯಾಕೆ ಓಟ್ ಹಾಕ್ರಿ ಅಂತ ಬರ್ತಾರೆ. ಓಟ್ ಹಾಕ್ತಿವಿ, ಯಾತಿದ್ದಿಲ್ಲ ನಾನು. ಬಹಳ ದಿನಗಳ ನಂತರ ಕಾಣಿಸಿಕೊಂಡ ರಕ್ಷಿತ್ ಶೆಟ್ಟಿ. ತಂದೆ ತಾಯಿಯ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಭಾಗಿ. ಬೈಲೂರು ಶ್ರೀ ಮಹಿಷಮರ್ದಿನಿ ಸನ್ನಿಧಿಯಲ್ಲಿ ಹೋಮ.